ಸರ್ಕಾರದಿಂದ ಮತ್ತೊಂದು ವಿವಾದಾತ್ಮಕ ನಿರ್ಧಾರ ಆಗಿದೆಯಾ? ಸರ್ಕಾರ ಮತ್ತೊಂದು ವಿವಾದಾತ್ಮಕ ನಿರ್ಧಾರವನ್ನು ಕೈಗೊಂಡಿದೆಯಾ ಅನ್ನೋ ಅನುಮಾನ ಈಗ ಎದ್ದಿದೆ. ದತ್ತಪೀಠದ ಕೇಸನ್ನು ರೀಓಪನ್ ಮಾಡಿ 14 ಮಂದಿ ಆರೋಪಿಗಳಿಗೆ ಸಮನ್ಸನ್ನು ಜಾರಿ ಮಾಡಲಾಗಿದೆ. 7 ವರ್ಷದ ಬಳಿಕ ದತ್ತಪೀಠದ ಕೇಸ್ಗಳನ್ನು ರೀಓಪನ್ ಮಾಡಲಾಗಿದೆ. ಜನವರಿ 8ನೇ ತಾರೀಕು ಕೋರ್ಟ್ಗೆ ಹಾಜರಾಗುವಂತೆ 14 ಮಂದಿ ಆರೋಪಿಗಳಿಗೆ ಸಮನ್ಸನ್ನು ನೀಡಲಾಗಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಲ್ಲ ಕೇಸ್ಗಳು ಕ್ಲೋಸ್ ಆಗಿತ್ತು. ಈಗ ಆ ಕೇಸ್ಗಳು ಮತ್ತೆ ರೀಓಪನ್ ಆಗಿದೆಯಾ ಅನ್ನೋ ಅನುಮಾನ ಪ್ರಶ್ನೆ ಈಗ ಎದ್ದಿದೆ. ನೇರವಾಗಿ ಸರ್ಕಾರದಿಂದ ಮತ್ತೊಂದು ವಿವಾದಾತ್ಮಕ ನಿರ್ಧಾರ ಈಗ ಹುಟ್ಟಿದೆ. ದತ್ತಪೀಠದ ಕೇಸನ್ನು ರೀಓಪನ್ ಮಾಡಿ 14 ಆರೋಪಿಗಳಿಗೆ ಸಮನ್ಸನ್ನು ಜಾರಿ ಮಾಡಲಾಗಿದೆ. 7 ವರ್ಷದ ಬಳಿಕ ದತ್ತಪೀಠದ ಕೇಸ್ಗಳನ್ನು ಮತ್ತೆ ರಾಜ್ಯ ಸರ್ಕಾರ ರೀಓಪನ್ ಮಾಡಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಲ್ಲ ಕೇಸ್ಗಳು ಕ್ಲೋಸ್ ಆಗಿತ್ತು, ಅರ್ಥಾತ್ ಪ್ರಕರಣಗಳು ಮುಕ್ತಾಯ ಆಗಿದ್ವು. ಬಟ್ ಈಗ ಮುಕ್ತಾಯವಾದಂಥ ಪ್ರಕರಣಕ್ಕೆ ಮರುಜೀವವನ್ನು ರಾಜ್ಯ ಸರ್ಕಾರ ನೀಡಿದೆ. ಹಾಗಾದ್ರೆ ಏನಿದು ದತ್ತಪೀಠ ಕೇಸ್ ಅನ್ನೋದೇ ಈಗ ದೊಡ್ಡ ಕುತೂಹಲದ ಪ್ರಶ್ನೆ. 2017ರಲ್ಲಿ ಚಿಕ್ಕಮಗಳೂರಲ್ಲಿ ದತ್ತ ಜಯಂತಿ ವೇಳೆ ನಡೆದಿತ್ತು ಘಟನೆ. ದತ್ತಪೀಠದಲ್ಲಿ ದತ್ತ ಜಯಂತಿ ವೇಳೆ ಗೋರಿಗಳನ್ನು ಒಡೆಯಲಾಗಿತ್ತು. ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ದರ್ಗದಲ್ಲಿ ಈ ಘಟನೆ ನಡೆದಿತ್ತು. 7 ಮಂದಿ ವಿರುದ್ಧ ಗೋರಿ ಒಡೆದಿದ್ದಂಥ ಆರೋಪ ಕೇಳಿ ಬಂದಿತ್ತು. ಈ ಹಿಂದೆ ಪ್ರಕರಣವನ್ನು ಖುಲಾಸೆಗೊಳಿಸಿತ್ತು ಬಿಜೆಪಿ ಸರ್ಕಾರ. 7 ವರ್ಷಗಳ ಬಳಿಕ ಇದೀಗ ದತ್ತಪೀಠದ ಕೇಸ್ ರೀಓಪನ್ ಮಾಡಲಾಗಿದೆ. ಪ್ರಕರಣವನ್ನು ಮರುತನಿಖೆಗೆ ಆದೇಶಿಸಿ ಮರುತನಿಖೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋ ವಿಷಯ ಈಗ ತಿಳಿದು ಬರ್ತಾ ಇದೆ. ಕೇಸ್ ರೀಓಪನ್ ಆಗಿ 14 ಮಂದಿ ಮೇಲೆ ಆರೋಪಿಗಳಿಗೆ ಅವರ ಮನೆಗೆ ಸಮನ್ಸನ್ನು ಕೊಡಲಾಗಿದೆ. ತುಡುಕೂರು ಮಂಜು, ಶಿವರಾಜ್, ಸಂದೇಶ್, ಸುಮಂತ್, ನಾಗೇಂದ್ರ ಪೂಜಾರಿ, ಮೋಹನ್, ಅಶೋಕ್, ತೇಜು, ಶ್ರೀನಾಥ್, ಲೋಕೇಶ್, ಮಹೇಂದ್ರ, ಸಂದೀಪ್, ರಾಮುಗೆ ಸಮನ್ಸನ್ನು ನೀಡಲಾಗಿದೆ. ಜನವರಿ 8ನೇ ತಾರೀಕು ಈ 14 ಮಂದಿ ಕೂಡ ಕೋರ್ಟ್ಗೆ ಹಾಜರಾಗಬೇಕು ಅಂತ ಸಮನ್ಸ್ನಲ್ಲಿ ಸೂಚನೆಯನ್ನು ನೀಡಲಾಗಿದೆ. ಅರ್ಥಾತ್ ದತ್ತಪೀಠದ ಕೇಸನ್ನು ಮತ್ತೆ ರಾಜ್ಯ ಸರ್ಕಾರ ರೀಓಪನ್ ಮಾಡಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂಥ ವಿಷಯ. ಏನಿದು ದತ್ತಪೀಠದ ಕೇಸ್ ಅನ್ನೋದನ್ನು ನೋಡೋದಾದ್ರೆ 2017ರಲ್ಲಿ ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿ ವೇಳೆ ನಡೆದಿದ್ದಂಥ ಘಟನೆ ಇದು. 2017ರಲ್ಲಿ ಚಿಕ್ಕಮಗಳೂರಲ್ಲಿ ಆದಂತಹ ಘಟನೆ. ದತ್ತಪೀಠದಲ್ಲಿ ದತ್ತ ಜಯಂತಿ ವೇಳೆ ಗೋರಿಯನ್ನು ಒಡೆದು ಹಾಕಲಾಗಿತ್ತು. ಅದರದೇ ಕೇಸ್ ಇದು. ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ದರ್ಗದಲ್ಲಿ ಗೋರಿಗಳನ್ನು ಒಡೆದಂಥ ಘಟನೆ ನಡೆದಿತ್ತು. 7 ಮಂದಿ ವಿರುದ್ಧ ಗೋರಿ ಒಡೆದಿದ್ದಂಥ ಆರೋಪ ಕೂಡ ಕೇಳಿ ಬಂದಿತ್ತು. ಈ ಹಿಂದೆ ಪ್ರಕರಣವನ್ನು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಖುಲಾಸೆಗೊಳಿಸಿತ್ತು. ಪ್ರಕರಣದ ಮರು ತನಿಖೆಗೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಕೇಸನ್ನು ರೀಓಪನ್ ಮಾಡಿ 14 ಜನರ ಮೇಲೆ ಆರೋಪಿಗಳಿಗೆ ಮನೆಗೆ ಸಮನ್ಸನ್ನು ನೀಡಿದೆ. ಹಾಗಾದ್ರೆ ಯಾರು 14 ಜನ? ತುಡುಕೂರು ಮಂಜು, ಶಿವರಾಜ್, ಸಂದೇಶ್, ಸುಮಂತ್, ನಾಗೇಂದ್ರ ಪೂಜಾರಿ, ಮೋಹನ್, ಅಶೋಕ್, ತೇಜು, ಶ್ರೀನಾಥ್, ಜೊತೆಗೆ ಲೋಕೇಶ್, ಮಹೇಂದ್ರ, ಸಂದೀಪ್, ರಾಮುಗೆ ಸಮನ್ಸನ್ನು ಜಾರಿ ಮಾಡಲಾಗಿದ್ದು ಜನವರಿ 8ನೇ ತಾರೀಕು ಇಷ್ಟೂ ಮಂದಿ ಕೋರ್ಟ್ಗೆ ಹಾಜರಾಗಬೇಕು ಅಂತ ಸೂಚನೆಯನ್ನು ನೀಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.